ಇನ್ನು ರೇವಣ್ಣ ಪರ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಜಾಮೀನನ್ನ ನೀಡಬೇಕಂತ ನಾಗೇಶ್ ಅವರು ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ 2023ರ ತೀಸ್ತಾ ಸೆಟಲ್ವಾರ್ಡ್ ಕೇಸ್ ಕೂಡ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ನಾಗೇಶ್ ಅವರು ಹಳೆ ಕೇಸ್ಗಳನ್ನ ಉಲ್ಲೇಖಿಸಿ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೇಸ್ಗಳನ್ನ ಉಲ್ಲೇಖಿಸಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ ರೇವಣ್ಣ ಅವರಿಗೆ ಜಾಮೀನು ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ 2023ರ ತೀಸ್ತಾ ಸೆಟಲ್ವಾರ್ಡ್ ಅವರ ಕೇಸನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು ತೀಸ್ತಾ ಸೆಟಲ್ವಾರ್ಡ್ ಅವರನ್ನ ಮುಂಬೈನ ಅವರ ನಿವಾಸದಲ್ಲಿ ಜೂನ್ 25 ಶನಿವಾರ ಸಂಜೆ ಗುಜರಾತ್ನಲ್ಲಿ ಬಂಧಿಸಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರು ಅವರದ್ದು ಕೇಸ್ ಏನಾಯಿತು ಈ ಎಲ್ಲ ವಿಚಾರಗಳನ್ನು ಕೂಡ ಈಗ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ನಾಗೇಶ್ ಅವರು ಅವರ ಹಿನ್ನೆಲೆ ಏನು ತೀಸ್ತಾ ಸೆಟಲ್ವಾರ್ಡ್ 2023ರಲ್ಲಿ ನಡೆದಿರುವಂತ ಘಟನೆ ಇದು 2002ರ ಗಲಭೆ ನರೇಂದ್ರ ಮೋದಿ ಅವರ ಬಗ್ಗೆ ಅವ್ರದ್ದೇನು ಅದರಲ್ಲಿ ತಪ್ಪಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು ಸೊ ಈ ತೀಸ್ತಾ ಸೆಟಲ್ವಾರ್ಡ್ ಯಾರು ಮುಂಬೈನವರು ಇವರು ತೀಸ್ತಾ ನಾಗರಿಕ ಹಕ್ಕು ಹೋರಾಟಗಾರ್ತಿ ಮತ್ತೆ ಪತ್ರಕರ್ತಿ ಆಗಿದ್ರು 2002ರ ಗುಜರಾತ್ ಗಲಭೆ ವೇಳೆ ಕೋಮು ಗಲಭೆಗಳಿಗೆ ಸರ್ಕಾರಿ ಯಂತ್ರಗಳೇ ಪ್ರಚೋದನೆ ಮತ್ತು ಕುಮ್ಮಕ್ಕನ್ನು ನೀಡಿದವು ಎಂಬುದಾಗಿ ಇವರು ಪ್ರಮುಖವಾದಂತ ಆರೋಪವನ್ನ ಮಾಡಿದ್ರು ಗುಜರಾತ್ ಗಲಭೆಯ ತನಿಖೆ ನಡೆಸಿದ SIT ಅಂದಿನ ಸಿಎಂ ನರೇಂದ್ರ ಮೋದಿ ಅವರ ಪಾತ್ರ ಈ ಗಲಭೆಯಲ್ಲಿ ಇಲ್ಲ ಅಂತ ವರದಿ ಮಾಡಿತ್ತು SIT ಕೂಡ ಅವರಿಗೆ ಜಾಮೀನನ್ನ ನೀಡಿತ್ತು ಇನ್ನು ರೇವಣ್ಣ ಪರ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಜಾಮೀನನ್ನ ನೀಡಬೇಕಂತ ನಾಗೇಶ್ ಅವರು ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ 2023ರ ತೀಸ್ತಾ ಸೆಟಲ್ವಾರ್ಡ್ ಕೇಸ್ ಕೂಡ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ನಾಗೇಶ್ ಅವರು ಹಳೆ ಕೇಸ್ಗಳನ್ನ ಉಲ್ಲೇಖಿಸಿ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೇಸ್ಗಳನ್ನ ಉಲ್ಲೇಖಿಸಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ ರೇವಣ್ಣ ಅವರಿಗೆ ಜಾಮೀನು ನೀಡುವಂತ ನಡಿ ಈಗ ಶುರು ಮಾಡೋಣ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ 2023ರ ತೀಸ್ತಾ ಸೆಟಲ್ವಾರ್ಡ್ ಅವರ ಕೇಸನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು ತೀಸ್ತಾ ಸೆಟಲ್ವಾರ್ಡ್ ಅವರನ್ನ ಮುಂಬೈನ ಅವರ ನಿವಾಸದಲ್ಲಿ ಜೂನ್ 25 ಶನಿವಾರ ಸಂಜೆ ಗುಜರಾತ್ನಲ್ಲಿ ಬಂಧಿಸಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರು ಅವರದ್ದು ಕೇಸ್ ಏನಾಯಿತು ಈ ಎಲ್ಲ ವಿಚಾರಗಳನ್ನು ಕೂಡ ಈಗ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ನಾಗೇಶ್ ಅವರು ಅವರ ಹಿನ್ನೆಲೆ ಏನು ತೀಸ್ತಾ ಸೆಟಲ್ವಾರ್ಡ್ 2023ರಲ್ಲಿ ನಡೆದಿರುವಂತ ಘಟನೆ ಇದು 2002ರ ಗಲಭೆ ನರೇಂದ್ರ ಮೋದಿ ಅವರ ಬಗ್ಗೆ ಅವ್ರದ್ದೇನು ಅದರಲ್ಲಿ ತಪ್ಪಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು ಸೊ ಈ ತೀಸ್ತಾ ಸೆಟಲ್ವಾರ್ಡ್ ಯಾರು ಮುಂಬೈನವರು ಇವರು ತೀಸ್ತಾ ನಾಗರಿಕ ಹಕ್ಕು ಹೋರಾಟಗಾರ್ತಿ ಮತ್ತೆ ಪತ್ರಕರ್ತಿ ಆಗಿದ್ರು 2002ರ ಗುಜರಾತ್ ಗಲಭೆ ವೇಳೆ ಕೋಮು ಗಲಭೆಗಳಿಗೆ ಸರ್ಕಾರಿ ಯಂತ್ರಗಳೇ ಪ್ರಚೋದನೆ ಮತ್ತು ಕುಮ್ಮಕ್ಕನ್ನು ನೀಡಿದವು ಎಂಬುದಾಗಿ ಇವರು ಪ್ರಮುಖವಾದಂತ ಆರೋಪವನ್ನ ಮಾಡಿದ್ರು ಗುಜರಾತ್ ಗಲಭೆಯ ತನಿಖೆ ನಡೆಸಿದ SIT ಅಂದಿನ ಸಿಎಂ ನರೇಂದ್ರ ಮೋದಿ ಅವರ ಪಾತ್ರ ಈ ಗಲಭೆಯಲ್ಲಿ ಇಲ್ಲ ಅಂತ ವರದಿ ಮಾಡಿತ್ತು SIT ಕೂಡ ಅವರಿಗೆ ಜಾಮೀನನ್ನ ನೀಡಿತ್ತು